3500 ಕೊಡೋದಕ್ಕೆ ಇವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಒಳ್ಳೆಯ ಸಚಿವರನ್ನ ಕಳಿಸ್ಬಿಟ್ಟು ಇವರು ಸಂಧಾನ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಹೇಳ್ದಂಗೆ ಜಾನಕಿಹೊಳಿ ಹೋಗಬೇಕಾಗಿತ್ತು, ಶಾಮನೂರು ಶಿವಶಂಕರಪ್ಪ ಹೋಗಬೇಕಾಗಿತ್ತು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಬೇಕಾಗಿತ್ತು. ಯಾಕಂದರೆ ಅವ್ರ ಹೆಸರಲ್ಲಿ ಎರಡೆರಡು ಕಾರ್ಖಾನೆಗಳಿವೆ. ಕಬ್ಬಿನ ಸಮಸ್ಯೆ ಇರೋದು ಅವ್ರು ಬಗೆಹರಿಸಬೇಕಾಗಿದೆ. ಇವರು ಎಚ್ ಕೆ ಪಾಟೀಲ್ನ ಯಾಕೆ ಕಳಿಸಿದ್ರು ಅಂತಂದರೆ ಅವ್ರ ಹೆಸರಲ್ಲಿ ಕಬ್ಬಿನ ಕಾರ್ಖಾನೆ ಇಲ್ಲ. ಅದಕ್ಕೋಸ್ಕರ ಅವರು ಮಾತಾಡಿರೋದು ನಮ್ಮ ರೈತರಿಗೆ ಸಾಕಾಗಿಲ್ಲ. ಅದಕ್ಕಾಗಿ ಜಾನಕಿಹೊಳಿ ಆಗಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ, ಶಾಮನೂರು ಶಿವಶಂಕರಪ್ಪ ಆಗಲಿ, ಅವರೆಲ್ಲ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಆಗಿರೋದ್ರಿಂದ, ದೊಡ್ಡ ದೊಡ್ಡ ಸಚಿವರಾಗಿರೋದ್ರಿಂದ ಇದು ಸಮಸ್ಯೆ ಬಗೆಹರಿಸೋದೊಂದು ದೊಡ್ಡ ಕಷ್ಟ ಇಲ್ಲ. ಇದೇನೆಂದರೆ ಆದಷ್ಟು ಸೀರಿಯಸ್ ಅಂತ ತೊಗೊತಾ ಇಲ್ಲ, ಸುಮ್ಮನೆ ರೈತರನ್ನ ಭಾಳ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ. ಆದಷ್ಟು ಬೇಗ ಇವರು ಮುಂದೆ ಬಂದು ಸರ್ಕಾರ ಇವ್ರದ್ದೇ ಆಗಿರೋದ್ರಿಂದ ಆದಷ್ಟು ಬೇಗ ಇತ್ಯರ್ಥ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ನೋಡೋದಾಯ್ತು ಅಂತಂದು ಹೇಳಿದರೆ, ಈಗ ನೋಡಿ ಎಚ್ ಕೆ ಪಾಟೀಲ್ ಅವ್ರನ್ನ ಕಳಿಸಿದ್ರು. ಇದು ಒಂಥರ ರಾಜಕೀಯ ಅಂತ ಅನಿಸುತ್ತೆ ತಮಗೆ? ರಾಜಕೀಯ ಹುನ್ನಾರನೇ ಇದು. ಯಾಕಂತಂದರೆ ಸಂಬಂಧಪಟ್ಟವ್ರನ್ನ ಕಳ್ಸೋದು ಬಿಟ್ಬಿಟ್ಟು ಸಂಬಂಧ ಪಡೆದಿದ್ದವ್ರನ್ನ ಕಳಿಸಿದ್ರೆ ಅವ್ರು ಯಾರೋ ತೀರೋಗ್ಬಿಟ್ಟಿದ್ರು, ಅಲ್ಲಿಗೆ ಹೋಗ್ಬಿಟ್ಟಿದ್ರು. ಜಾನಕಿಹೊಳಿ ಇರಲಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಇರಲಿಲ್ಲ, ಶಾಮನೂರು ಶಿವಶಂಕರಪ್ಪ ಹುಷಾರಿಲ್ಲ.